It's been like 5 years that I'm in silence. 5 ವರ್ಷಗಳಿಂದ ನಾನು ಸೈಲೆನ್ಸ್‌ನಲ್ಲಿದ್ದೀನಿ. ನಮಸ್ಕಾರ. ನಾನು ಪೂಜಾ. ನಾನೊಬ್ಬ ಕಲಾವಿದೆ. ನನ್ನ ಪೇಂಟಿಂಗ್‌ಗಳ ಎಕ್ಸಿಬಿಷನ್ ಮಾಡ್ತಿದ್ದೆ. ಮತ್ತೆ ಹಾಡೋದು, ಕಂಪೋಸಿಂಗ್ ಟ್ರೈ ಮಾಡಿದೆ. Sometimes you are a fantasy, cut, copy, paste forever. ನಂಗೆ ನಿಜವಾಗ್ಲೂ ಯಾವುದು ಇಷ್ಟ ಆಗತ್ತೆ ಅಂತ ಹುಡುಕ್ತಿದ್ದೆ. ಆದ್ರೆ ನನ್ನೊಳಗೆ ಯಾವುದೂ ಸರಿ ಅನ್ನಿಸ್ತಿರ್ಲಿಲ್ಲ. ಆಗ ಸದ್ಗುರು ಸಿಕ್ಕಿದ್ರು. ಸೆಪ್ಟೆಂಬರ್ 2019ರಲ್ಲಿ ನಾನು ಕಾಶಿ ಕ್ರಮದಲ್ಲಿ ಭಾಗವಹಿಸಿದ್ದೆ. ಸೆಪ್ಟೆಂಬರ್ 23 ಸಾಕ್ಷಾತ್ಕಾರ ದಿನ ದರ್ಶನ ಇತ್ತು. ಸದ್ಗುರುಗಳ ಜೊತೆ ನೇರ ದರ್ಶನದಲ್ಲಿ. ಅದೇ ಮೊದಲನೇ ಸಲ ನಂಗೆ. ನಾನು ಸುಮ್ಮನೆ ಕಾಯ್ತಾ ಇದ್ದೆ. ಸದ್ಗುರು ಬಂದ್ರು. ಅವರು ಒಳಗೆ ಬರ್ತಿದ್ದ ಹಾಗೆ ಅಲ್ಲಿನ ಇಡೀ ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ಹೋಯ್ತು. ಅದೇನು ಅಂತ ಅರ್ಥ ಆಗ್ಲಿಲ್ಲ. ಅವರು ಮಂತ್ರ ಹೇಳೋಕೆ ಶುರು ಮಾಡಿದ ತಕ್ಷಣ ಇಡೀ ಹಾಲ್ನ ತುಂಬೆಲ್ಲ ಯಾವುದೋ ಅದೃಶ್ಯ ಅಲೆಗಳು ಆವರಿಸಿಕೊಂಡ ಹಾಗಾಯ್ತು. ಮತ್ತೆ ಕಣ್ಣೀರು ಹರಿಯೋಕೆ ಶುರು ಆಯ್ತು. ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನನ್ನಲ್ಲಿ ಯಾವ ಭಾವನೆನೂ ಇರ್ಲಿಲ್ಲ. ಆದ್ರೂ ಕಣ್ಣೀರು ಬರ್ತಿತ್ತು. ನನ್ನ ಸುತ್ತಮುತ್ತ ಕೂತಿದ್ದವರೆಲ್ಲ ಮಾಯವಾದ ಹಾಗೆ ಆಗಿ ನನಗೆ ಬರೀ ಸದ್ಗುರು ಮಾತ್ರ ಕಾಣ್ತಿದ್ರು. ಅಲ್ಲಿ ಬಣ್ಣಗಳು ಮತ್ತು ಬೆಳಕಿನ ಕಾಮನ ಬಿಲ್ಲಿನ ಥರ ಇತ್ತು. ಬಹುಶಃ ನನ್ನ ಕಣ್ಣಿಗೆ ಏನೋ ಆಯ್ತು ಅನ್ಕೊಂಡೆ. ನನ್ಗೇನೂ ಅರ್ಥ ಆಗ್ಲಿಲ್ಲ. ಅದರ ನಂತರ ಇದ್ದ ಒಂದೇ ಯೋಚನೆ ಅಂದ್ರೆ ಅದೇನದು, ಅದು ಮತ್ತೆ ಆಗತ್ತಾ ಅನ್ನೋದು. ಅದಕ್ಕೆ ನಾನು ಮತ್ತೆ ಅವರ ಸಾನ್ನಿಧ್ಯದಲ್ಲಿರ್ಬೇಕಿತ್ತು. ಅದೃಷ್ಟವಶಾತ್ 10 ದಿನಗಳ ನಂತರ ನೋಯ್ಡಾದಲ್ಲಿ ಇನ್ನರ್ ಇಂಜಿನಿಯರಿಂಗ್ ಕಂಪ್ಲೀಷನ್ ನಡೀತಿತ್ತು. ಅದರಲ್ಲಿ ಭಾಗವಹಿಸಿದೆ. ಸದ್ಗುರುಗಳು ಒಳಗೆ ಬಂದ ತಕ್ಷಣ ಮತ್ತೆ ಅದೇ ಅದೃಶ್ಯ ಅಲೆಗಳು ಇಡೀ ಹಾಲ್ ತುಂಬ ತುಂಬಿಕೊಳ್ತು. ಆಗ ಅರ್ಥ ಆಯ್ತು, ಇದು ಯಾವುದೇ ತರ್ಕಕ್ಕೆ ಸಿಗೋದಲ್ಲ ಅಂತ. ಸದ್ಗುರು ನನ್ನ ಕಡೆ ನೋಡಿದ್ರು. ಆ ಕಣ್ಣುಗಳು, ಅದು ನನ್ನೊಳಗೆ ಏನನ್ನೂ ಭೇದಿಸಿದ ಹಾಗಾಯ್ತು. ಏನೋ ಕಳಚಿ ಬಿದ್ದ ಹಾಗೆ ಅನ್ನಿಸ್ತು, ಮುಕ್ತಗೊಳಿಸೋ ಹಾಗೆ. ನನ್ನ ಯಾವ ಭಾಗ ಅದು ಅಂತ ನನಗಿನ್ನೂ ಗೊತ್ತಿಲ್ಲ. ಆದ್ರೆ ಮುಕ್ತಗೊಳಿಸೋ ಹಾಗಿತ್ತು. ಗಾಳಿಯಂತೆ ಹಗುರಾದ ಹಾಗೆ ಅನ್ನಿಸ್ತು. ಆ ಕ್ಷಣ ನನಗನ್ನಿಸಿದ್ದು ಇದನ್ನ ಅನುಭವಿಸ್ಬಿಡ್ಬೇಕು, ಈ ಸಾನ್ನಿಧ್ಯದಲ್ಲಿ ಇರಬೇಕು, ಇದು ಯಾವತ್ತೂ ಮುಗಿಬಾರ್ದು ಅನ್ನೋದಷ್ಟೇ. ನಾನು ಮುಂದಿನ ಕಾರ್ಯಕ್ರಮ ಎಲ್ಲಿ, ಯಾವಾಗ ಅಂತ ಹುಡುಕ್ದೆ. ಟೆನ್ನಿಸಿಯಲ್ಲಿ ಸದ್ಗುರುಗಳ ಜೊತೆ ದೀಪಾವಳಿ ದರ್ಶನ ಇತ್ತು. ಅದಕ್ಕೆ ರಿಜಿಸ್ಟರ್ ಮಾಡಿ ಟಿಕೆಟ್ ಬುಕ್ ಮಾಡಿ ಹೊರಟೆ. ಅದಾಗಿ ಸರಿಯಾಗಿ 10 ದಿನಕ್ಕೆ ಮುಂದಿನ ಪ್ರೋಗ್ರಾಮ್ ಇತ್ತು. ನ್ಯೂಯಾರ್ಕಲ್ಲಿ ಮಿಸ್ಟಿಕ್ ಐ ವಿತ್ ಸದ್ಗುರು ಅಂತ. ನಾನು ಅಲ್ಲಿಗೆ ಹೋದೆ. ಮತ್ತೆ ಡಲ್ಲಾಸ್ನಲ್ಲಿ ಇನ್ನರ್ ಇಂಜಿನಿಯರಿಂಗ್ ನಡೀತಿತ್ತು. ಅದಕ್ಕೂ ರಿಜಿಸ್ಟರ್ ಮಾಡಿದೆ. ಮತ್ತೆ ಟೊರೊಂಟೊದಲ್ಲಿ ಇನ್ನರ್ ಇಂಜಿನಿಯರಿಂಗ್ ಕಂಪ್ಲೀಷನ್. ಅದಕ್ಕೆ ವಾಲಂಟಿಯರ್ ಆಗಿ ರಿಜಿಸ್ಟರ್ ಮಾಡಿದೆ. ಟೊರೊಂಟೊದಲ್ಲಿ ಯೂತ್ ಅಂಡ್ ಟ್ರೂತ್ ನಡೀತಿತ್ತು. ಅದಕ್ಕೂ ವಾಲಂಟಿಯರಿಂಗ್ ಮಾಡಿದೆ. ನಾನು ಅವರ ಸಾನ್ನಿಧ್ಯದಲ್ಲಿ ಮಿಂದೇಳ್ತಾ ಇದ್ದೆ. ಇದೊಂಥರ ನಾನು ಸದ್ಗುರುಗಳನ್ನೇ ಉಸಿರಾಡ್ತಿದ್ದೆ ಅನ್ನೋ ಹಾಗಿತ್ತು. ನನ್ನ ಇಡೀ ಜೀವನ ಸದ್ಗುರು 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 ಅಂತಾಗಿತ್ತು. ಈಗ್ಲೂ ಹಾಗೆ ಇದೆ. ನನಗೊಂದು ಮೆಸೇಜ್ ಬಂತು. ಟೊರೊಂಟೊದಲ್ಲಿ ಡಿಸೆಂಬರ್ 3ಕ್ಕೆ ಅಂದ್ರೆ 10 ದಿನಗಳಲ್ಲಿ ಪ್ರೀ ಸಂಯಮ ಮೀಟ್ ನಡೀತಿದೆ ಅಂತ. ಆಗ ನನಗೆ ಸಂಯಮ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ನಾನು ಪ್ರೀ ಸಂಯಮ ಮೀಟ್ಗೆ ಹೋದೆ. ಸದ್ಗುರುಗಳು ಸಂಯಮ ಅಂದ್ರೆ ಏನು ಅಂತ ವಿವರಿಸ್ತಿದ್ದ ಹಾಗೆ ಇದು ನನ್ನ ಜನ್ಮ ಜನ್ಮಾಂತರದ ಹಂಬಲ ಅನ್ನಿಸ್ತು.
ನಾನು ಮತ್ತೆ ಅಳ್ತಾ ಇದ್ದೆ. ಈಗ್ಲೇ ಸಂಯಮ ಮಾಡ್ಬೇಕು ಅನ್ನೋ ತವಕ ಹುಟ್ಕೊಳ್ತು. ಇನ್ನೊಂದು ವರ್ಷ ಕಾಯೋಕ್ಕಾಗಲ್ಲ ಅನ್ನಿಸ್ತು. ಫೆಬ್ರವರಿ 15ಕ್ಕೆ ನಾನು ಆಶ್ರಮಕ್ಕೆ ಬಂದೆ. ಸದ್ಗುರುಗಳು ನನ್ನನ್ನ ಭೇಟಿಯಾಗಿ ಯಾವುದಾದ್ರೂ ಪ್ರಕ್ರಿಯೆಗೆ ನನ್ನನ್ನ ಒಳಪಡಿಸ್ಲಿ ಅಂತ ಹೃದಯಾಂತರಾಳದಿಂದ ಹಂಬಲಿಸ್ತಾ ಇದ್ದೆ. ಆಮೇಲೆ ನನ್ನ ಮನಸ್ಸು ಹೇಳ್ತು, ಸದ್ಗುರು ನನ್ನನ್ನ ಯಾಕ್ ಕರೀತಾರೆ? ನಾನಿನ್ನೂ ಹೊಸಬ್ಳು, ನಾನೇನೂ ಮಾಡಿಲ್ಲ ಅಂತ. ನಾನಲ್ಲಿ ಸುಮ್ನೆ ಕಣ್ಮುಚ್ಚಿ ಕೂತೆ. ಲಕ್ಷ್ಮಿ ಅಕ್ಕ ಬಂದು ನನ್ನನ್ನ ಹೊರಗೆ ಬರೋಕೆ ಹೇಳಿ, ನಿಮ್ಮ ಫೋನ್ ಎಲ್ಲಿ ಅಂದ್ರು. ನಾನು ತಕ್ಷಣ ರೂಮ್ಗೆ ಹೋದೆ. ಮಿಸ್ಡ್ ಕಾಲ್ಸ್ ಇತ್ತು. ನಾನು ವಾಪಸ್ ಕಾಲ್ ಮಾಡ್ದೆ. 2:30ಕ್ಕೆ ಸದ್ಗುರು ನಿಮ್ಮನ್ನ ಭೇಟಿ ಆಗ್ತಾರೆ, 15 ನಿಮಿಷ ಮುಂಚೆನೇ ಅಲ್ಲಿರಿ ಅಂದ್ರು. ಆ ಕ್ಷಣ ನನ್ಗದನ್ನ ನಂಬೋಕೆ ಆಗ್ಲಿಲ್ಲ. ಸದ್ಗುರು ನಿಜವಾಗ್ಲೂ ನನ್ನನ್ನ ಭೇಟಿ ಮಾಡೋರಿದ್ರು. ನಾನು ಸದ್ಗುರುಗಳನ್ನ ಭೇಟಿ ಮಾಡಿದಾಗ ಅವರು ನನ್ನನ್ನ ನೋಡಿ, ಅಂತೂ ನನ್ನ ಜೊತೆ ಸಿಕ್ಕಿ ಹಾಕೊಂಡ್ಯಾ ಅಂದ್ರು. ಅವರು ನನ್ನ ಪೋಷಕರ ಬಗ್ಗೆ ಮತ್ತೆ ನಾನು ಇಲ್ಲಿರೋದು ಅವರಿಗೆ ಪರವಾಗಿಲ್ವಾ ಅಂತ ಕೇಳಿದ್ರು. ನನ್ನ ತಂದೆ ತಾಯಿ ನನಗೆ ಯಾವಾಗ್ಲೂ ಬೆಂಬಲ ನೀಡ್ತಿದ್ರು, ಹಾಗಾಗಿ ತೊಂದರೆ ಇರ್ಲಿಲ್ಲ. ಆಮೇಲೆ ಸದ್ಗುರು ಹೇಳಿದ್ರು, ನಿನ್ನ ಸಾಧನ ಮುಂದುವರ್ಸು, ಅಭ್ಯಾಸಗಳನ್ನ ತಪ್ಪದೆ ಮಾಡು, ಧ್ಯಾನಲಿಂಗದಲ್ಲಿ ಸಾಧ್ಯವಾದಷ್ಟು ಸಮಯ ಕಳಿ ಅಷ್ಟೆ ಅಂತ. ನಾನು ಸಂಯಮದಲ್ಲಿ ಭಾಗವಹಿಸ್ತಿದ್ದೀನಿ ಅಂತಾನೂ ಹೇಳ್ದೆ. ಅದಕ್ಕೆ ಅವರು, ಅದು ಪರವಾಗಿಲ್ಲ, ಆದ್ರೆ ಧ್ಯಾನಲಿಂಗದಲ್ಲಿ ಹೆಚ್ಚು ಸಮಯ ಕಳಿ ಅಂದ್ರು. ಜೊತೆಗೆ ಇವತ್ತಿನಿಂದ ನೀನು ಸೈಲೆನ್ಸ್ ತಗೋ ಅಂದ್ರು. ಫೆಬ್ರವರಿ 17, 2020 ನಾನು ಸೈಲೆನ್ಸ್ಗೆ ಹೋದೆ. ಅವತ್ತಿನಿಂದ ನಾನು ಸೈಲೆನ್ಸ್ನಲ್ಲೇ ಇದ್ದೀನಿ. ನನ್ನ ದಿನಚರಿ ಅಂದ್ರೆ, ನಾನು ಬೆಳಿಗ್ಗೆ 3:30-4 ಗಂಟೆಗೆ ಏಳ್ತೀನಿ. ನನ್ನ ಅಭ್ಯಾಸಗಳನ್ನ ಮಾಡ್ತೀನಿ. ಆಮೇಲೆ ನನ್ನ ಸಾಧನ ಮಾಡೋಕೆ ಆಲಯಕ್ಕೆ ಹೋಗ್ತೀನಿ. ಅದಾದ್ಮೇಲೆ ಊಟ. ಆಮೇಲೆ ಸೈಲೆನ್ಸ್ನಲ್ಲಿರ್ತೀನಿ. ಧ್ಯಾನಲಿಂಗದಲ್ಲಿ ಸಮಯ ಕಳಿತೀನಿ ಪ್ರತಿದಿನ. ಹೀಗೆ ದಿನ ಕಳೆಯುತ್ತೆ, ಸೈಲೆನ್ಸ್ನಲ್ಲಿರೋದು ಮತ್ತೆ ಸುಮ್ಮನೆ ಇರೋದು. ಸೈಲೆನ್ಸ್ ಮೊದಲಿನಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು. ಮನಸ್ಸು ಕೆಲವು ಸಲ ಆಚೆ ಈಚೆ ಆಗ್ತಿತ್ತು. ಕೆಲವೊಮ್ಮೆ ಭಾವನೆಗಳು ನಿಯಂತ್ರಣ ತಪ್ಪಿ ಹೋಗ್ತಿದ್ವು. ಆದ್ರೆ ಸದ್ಗುರುಗಳಿಗೆ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರೂ ಸಾಕಾಗಲ್ಲ, ಧ್ಯಾನಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ. ಯಾರು ಸೈಲೆನ್ಸ್ನ ಅನುಭವಿಸ್ಬೇಕು ಮತ್ತು ನಿಶ್ಚಲ ಸ್ಥಿತಿಗೆ ಹೋಗ್ಬೇಕು ಅನ್ಕೊಳ್ತಾರೋ ಅಂಥವರಿಗೆ ಧ್ಯಾನಲಿಂಗ ಜೀವನದಲ್ಲಿ ಅದೊಂದೇ ಬೇಕಾಗಿರೋರು. ಬೇರೆಲ್ಲೂ ಇರೋಕೆ ಬಯಸಲ್ಲ, ಬರೀ ಧ್ಯಾನಲಿಂಗದಲ್ಲೇ ಇರೋಕೆ ಬಯಸ್ತೀರಿ. ಇದು ನಿಜಕ್ಕೂ ನೆರವಾಗತ್ತೆ.
ಸದ್ಗುರು ಯಾವಾಗ್ಲೂ ಹೇಳೋ ಆ ಅಂತರವನ್ನ ಅನುಭವಿಸೋಕೆ ಶುರು ಮಾಡ್ದೆ. ನೀವು ನಿಮ್ಮ ಮನಸ್ಸು ಮತ್ತು ದೇಹದ ನಡುವೆ ಇರೋ ಆ ಅಂತರ ಶುರುವಿನಲ್ಲಿ ಅದು ಆಗಾಗ ಬಂದು ಹೋಗ್ತಿತ್ತು. ನಾನು ತೀವ್ರವಾಗಿದ್ದಾಗ ಮಾತ್ರ ಇರ್ತಿತ್ತು, ಆದ್ರೆ ಆಮೇಲೆ ಅದು ಯಾವಾಗ್ಲೂ ಇರುತ್ತೆ. ಈ ಅಂತರದಿಂದ ಸ್ಪಷ್ಟತೆ ಬಂತು. ನನಗೇನು ಗೊತ್ತಿಲ್ಲ ಅನ್ನೋದು ಸ್ಪಷ್ಟ ಆಯ್ತು. ನನಗೇನು ಗೊತ್ತಿಲ್ಲ ಅನ್ನೋದನ್ನ ಒಪ್ಪಿಕೊಳ್ಳೋದು. ನಾನು ಧ್ಯಾನಲಿಂಗದಲ್ಲಿ ಗಂಟೆಗಟ್ಲೆ ಕೂರೋಕೆ ಶುರು ಮಾಡ್ದೆ. ಬೆಳಿಗ್ಗೆ ಕೆಲವು ಗಂಟೆಗಳು, ಸಂಜೆ ಕೆಲವು ಗಂಟೆಗಳು, ಕೆಲವೊಮ್ಮೆ ಮಧ್ಯಾಹ್ನ ಕೂಡ. How are you? Doing some sadhana? ಅವರು ನನಗೆ ಸೈಲೆನ್ಸ್ನಲ್ಲಿ ಇರೋಕ್ ಹೇಳಿದ್ರು. ಎಷ್ಟು ದಿನ ಅಂತ ಹೇಳಿರ್ಲಿಲ್ಲ. ಹಾಗಾಗಿ ಇದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಒಂದು ದಿನ ನನಗ್ ನಾನೇ ನಿರ್ಧಾರ ಮಾಡಿದೆ. ಸರಿ, ಎಷ್ಟು ದಿನ ಅಂತ ನಾನು ಸದ್ಗುರುಗಳನ್ನ ಕೇಳಲ್ಲ. ನಾನಿಲ್ಲೇ ಇರ್ತೀನಿ. ಏನಾಗತ್ತೋ ಆಗ್ಲಿ ಅಷ್ಟೇ. ಸುಮಾರು 2 ವರ್ಷಗಳ ನಂತರ ಸದ್ಗುರು ನನ್ನನ್ನ ಕರೆದು, ನೀನು ಸಂಯಮದಲ್ಲಿ ಸಾಧಕಳಾಗಿ ಕೂತ್ಕೋಬೇಕು ಅಂದ್ರು. ಅವರ ಸಾನ್ನಿಧ್ಯಕ್ಕೆ ಲಭ್ಯಳಾಗಿ, ಅವರ ಸಾನ್ನಿಧ್ಯವನ್ನ ಭಾಗವಹಿಸಿದವರಿಗೆ ಲಭ್ಯವಾಗೋ ಹಾಗೆ ಮಾಡೋದು. ಸದ್ಗುರು ನನ್ನನ್ನ ಹೀಗೆ ಕೇಳಿದ್ದು ಅದೇ ಮೊದಲು. ನಾನ್ ಕೇಳ್ದೆ, ಹೇಗೆ ತಯಾರಿ ಮಾಡ್ಕೋಬೇಕು, ನಾನೇನ್ ಮಾಡ್ಬೇಕು ಅಂತ. ಏನೂ ಮಾಡ್ಬೇಕಾಗಿಲ್ಲ, ಸುಮ್ನೆ ನಿಶ್ಚಲವಾಗಿರು, ಧ್ಯಾನಲಿಂಗದಲ್ಲಿರು ಅಷ್ಟೇ ಅಂದ್ರು. ಸಾಧ್ಯವಾದಷ್ಟು ನಿಶ್ಚಲವಾಗಿರು, ಸಾಧ್ಯವಾದಷ್ಟು ತೀವ್ರವಾಗಿರು ಮತ್ತು ಯಾವುದೇ ಉದ್ದೇಶಗಳನ್ನ ಇಟ್ಕೋಬೇಡ, ಸುಮ್ಮನೆ ಅಲ್ಲಿರು. ಸಂಯಮಕ್ಕೂ ಮುಂಚೆ ನಾನು ದಿನಕ್ಕೆ 5-6 ಗಂಟೆ ಧ್ಯಾನಲಿಂಗದಲ್ಲಿರ್ತಿದ್ದೆ. ಸಂಯಮಕ್ಕೆ 1 ದಿನ ಮುಂಚೆ ಸದ್ಗುರು ನನ್ನನ್ನ ಕರೆದು, ರೆಡಿನಾ ಅಂತ ಕೇಳಿದ್ರು. ನಾನು ಅವ್ರನ್ನೇ ನೋಡ್ತಾ, ನೀವೇ ಹೇಳಿ ಅಂದೆ. ಅವರು, ನಿನ್ ಬಗ್ಗೆ ತುಂಬಾ ಖುಷಿ ಇದೆ, ಎಲ್ಲ ಚೆನ್ನಾಗೇ ಆಗತ್ತೆ ಅಂದ್ರು. ಆಮೇಲೆ ಅವರು ತಮ್ಮ ಮಾಲೆಯನ್ನ ನನಗ್ ಕೊಟ್ರು. ಆ ಕ್ಷಣವನ್ನ ವಿವರಿಸೋಕೆ ನನ್ನ ಹತ್ರ ಪದಗಳಿಲ್ಲ. ಮರುದಿನ ಸಂಯಮ ಶುರುವಾಯಿತು. ನನಗೆ ಏನೇನೂ ಕಲ್ಪನೆ ಇರಲಿಲ್ಲ. ಅದು ಸೈಲೆನ್ಸ್ನ ಪೂರ್ತಿ ಬೇರೆನೇ ಆಯಾಮ ಆಗಿತ್ತು. ನಿಜವಾದ ಸೈಲೆನ್ಸ್ ಅಂದ್ರೆ ಏನು ಅನ್ನೋದನ್ನ ನಾನು ಆಗ ಅನುಭವಿಸಿದೆ. ಸದ್ಗುರು ಹೇಳ್ತಾರೆ, ದೇಹ, ಮನಸ್ಸು ಮತ್ತು ಜೀವಶಕ್ತಿಗೂ ಮೀರಿದ ಒಂದು ಆಯಾಮ ಇದೆ ಅಂತ. ನಾನದನ್ನ ಅನುಭವಿಸೋಕೆ ಶುರು ಮಾಡ್ದೆ. ನಾನು ಅನುಭವಿಸ್ತಾ ಇದ್ದಿದ್ದು ಭೌತಿಕ ಸ್ವರೂಪದ್ದಾಗಿರ್ಲಿಲ್ಲ. ಅದರ ಜೊತೆಗೆ ನಿಶ್ಚಲತೆ ಕೂಡ ಆಳವಾಗೋಕೆ ಶುರುವಾಯಿತು. ಹಠಯೋಗ ಮತ್ತು ಅಭ್ಯಾಸಗಳಿಂದ ಬರೋ ದೇಹದ ನಿಶ್ಚಲತೆ ಒಂದಾದ್ರೆ, ದೇಹವನ್ನು ಮೀರಿದ ಇನ್ನೊಂದು ನಿಶ್ಚಲತೆ ಇದೆ. ಅದು ತುಂಬಾನೇ ಗಹನವಾದದ್ದು. ಅಲ್ಲಿ ಸಮಯ ಇಲ್ಲ, ಅದು ಪೂರ್ತಿ ಬೇರೆನೆ. ತೀವ್ರತೆಯ ಎಂಥ ಮಟ್ಟವನ್ನ ತಲುಪ್ತೀರಿ ಅಂದ್ರೆ ಅದನ್ನ ಹಿಡಿದಿಟ್ಕೊಳ್ಳೋಕೆ ಸಾಧ್ಯ ಅಂತ ನಿಮಗೇ ಗೊತ್ತಿರಲ್ಲ. ಅಂತಹ ತೀವ್ರತೆಯನ್ನ ದೇಹ ತಡ್ಕೊಳ್ಳುತ್ತೆ ಅಂತಾನೂ ನಿಮಗೆ ಗೊತ್ತಿರಲ್ಲ. ಆದ್ರೆ ಅದಾಗುತ್ತೆ, ಅದು ಆಳವಾಗ್ತಾ ಹೋಗತ್ತೆ. ಈ ಸೈಲೆನ್ಸ್ ಗಹನವಾಗ್ತಾ ಹೋದಂತೆಲ್ಲ
ನಿಮಗೆ ಸಮಯದ ಅರಿವು ಇರಲ್ಲ. ನೀವು ಎಷ್ಟು ಹೊತ್ತಿಂದ ಕೂತಿದ್ದೀರಿ ಅನ್ನೋದು ನಿಮಗೆ ಗೊತ್ತಾಗಲ್ಲ. ನಾನು ಸಂಯಮದಲ್ಲಿ ಕೂತಾಗ ನಾನು ಎಷ್ಟು ಹೊತ್ತು ಕೂತಿದ್ದೀನಿ ಅನ್ನೋ ಅರಿವೇ ನನಗೆ ಇರಲ್ಲ. ಆ ನಿಶ್ಚಲತೆ ಎಲ್ಲವನ್ನ ನೋಡ್ಕೊಳತ್ತೆ ಅಷ್ಟೆ. ನನಗೆ ಹೇಗಿರ್ತಿತ್ತು ಅಂದ್ರೆ, ನಾನು ಬೆಳಿಗ್ಗೆ ಬೇಗ ಬರ್ತಿದ್ದೆ, ಇಡೀ ದಿನದ ಸೆಷನ್ ಮುಗಿದ ಮೇಲೆ ರಾತ್ರಿ ಹೋಗ್ತಿದ್ದೆ. ಅಷ್ಟು ಹೊತ್ತು ಕೂರೋ ಸಾಮರ್ಥ್ಯ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಆದ್ರೆ ನಿಶ್ಚಲತೆ ಆಳವಾದಂತೆ ಅಲ್ಲಿರೋದು ಸುಲಭ ಆಗ್ತಾ ಹೋಯ್ತು. ನಾನು ಆಳವಾದ ನಿಶ್ಚಲತೆಯ ಸ್ಥಿತಿಯಲ್ಲಿದ್ದಾಗ ಮಾತ್ರ ನನ್ನ ದೇಹ ನನಗೆ ತೊಂದರೆ ಕೊಡಲ್ಲ. ಆದ್ರೆ ದೇಹದಲ್ಲಿ ಎಲ್ಲಾನೂ ನಡೆಯುತ್ತೆ. ದೇಹದ ಅರಿವು ಇದ್ದೇ ಇರುತ್ತೆ. ಸಂಯಮದಲ್ಲಿ ಕೂತಾಗ ನಿಮಗೆ ಪ್ರತಿಯೊಂದರ ಅರಿವು ಇರುತ್ತೆ. ನಿಮ್ ಸುತ್ತ ಏನ್ ನಡೀತಿದೆ ಅಂತ ಗೊತ್ತಿರತ್ತೆ. ಆದ್ರೆ ಅದು ನಿಮಗೆ ಅಡ್ಡಿ ಮಾಡಲ್ಲ. ಈಗ ನಾನು ಯಾವ ಹಂತಕ್ಕೆ ಬಂದಿದ್ದೀನಿ ಅಂದ್ರೆ, ನಾನು ಮಸ್ಕಾಗ್ತಿದ್ದೀನಿ. ಗೊತ್ತಿಲ್ಲ, ಇದು ಬರೀ ಒಂದು ಉಪಸ್ಥಿತಿ. ಎಲ್ಲವೂ ಆ ಉಪಸ್ಥಿತಿಯ ಬಗ್ಗೆ ಮತ್ತೆ ಆ ಉಪಸ್ಥಿತಿಯನ್ನ ಅನುಭವಿಸ್ತಿರೋ ನಾನು ಅನ್ನೋ ಆ ವ್ಯಕ್ತಿಯೂ ಮಸುಕಾಗ್ತಿದೆ. ಕೆಲವೊಮ್ಮೆ ಸಂಯಮ ಅಥವಾ ಧ್ಯಾನ ಲಿಂಗದಲ್ಲಿ ಕೂತಾಗ ಅದರ ಜೊತೆಗಿನ ನನ್ನ ಸಂಪರ್ಕ ಒಬ್ಬ ವ್ಯಕ್ತಿಯಾಗಿ ಅದನ್ನ ಅನುಭವಿಸೋ ಈ ವ್ಯಕ್ತಿ ಕೂಡ ಇಲ್ಲವಾಗ್ತಿದೆ, ಮಸುಕಾಗ್ತಾ ಹೋಗ್ತಿದೆ. ಇದು ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ನನಗ್ ಗೊತ್ತಿಲ್ಲ. ಪ್ರತಿ ಸಂಯಮದ ಜೊತೆಗೂ ಇದು ಬೆಳೀತಾ ಹೋಗ್ತಿದೆ. ಈ ವಿಸ್ತಾರ ಕೊನೆಯಿಲ್ಲದೆ ಬೆಳೀತಾ ಹೋಗ್ತಿದೆ. ದಿಢೀರಂತ ನಾನು ಹೇಳಿದ ಆ ಅಲೆಗಳು, ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಮಾತ್ರ ಅನುಭವಿಸ್ತಿದ್ದ ಆ ಅಲೆಗಳು, ನಾನು ಓಡಾಡ್ತಾ ಇದ್ದಾಗ್ಲೂ ಆಗೋಕೆ ಶುರುವಾಯ್ತು. ನಾನು ಧ್ಯಾನ ಮಾಡೋಕ್ ಪ್ರಯತ್ನಿಸ್ತಿಲ್ಲ, ಸಂಯಮದ ಬಗ್ಗೆ ಯೋಚಿಸ್ತಿಲ್ಲ, ಸುಮ್ನೆ ನಡೀತಾ ಇದ್ದಿದ್ದಷ್ಟೇ. ಆದ್ರೆ ಈ ಅಲೆಗಳು ತಾನಾಗೆ ಆಯ್ತು. ಸದ್ಗುರು ಇಲ್ಲೇ ಎಲ್ಲೋ ಓಡಾಡ್ತಿದ್ದಾರೆ ಅನ್ಕೊಂಡು ನಾನು ಹುಡುಕ್ತೆ. ಆದ್ರೆ ಅವರು ಅಲ್ಲೆಲ್ಲೂ ಇರ್ಲಿಲ್ಲ. ಅವತ್ತಿನಿಂದ ನಾನು ನನ್ನ ಜೀವನವನ್ನ ನೋಡೋ ರೀತಿನೇ ಬದಲಾಗಿ ಹೋಯ್ತು. ಹಾಗಾಗಿ ಧ್ಯಾನಲಿಂಗದ ಜೊತೆಗಿನ ನನ್ನ ಸಂಬಂಧ ಕೂಡ ಬದಲಾಯಿತು. ಅದಕ್ಕೂ ಮುಂಚೆ ಹೆಚ್ಚಾಗಿ ಅದು ಭಾವನಾತ್ಮಕವಾಗಿತ್ತು. ಆದ್ರೆ ಈಗ ಅದು ಬೇರೆಯದೇ ಆಗಿದೆ. ಅರಿವಿಗೆ ಸಂಬಂಧಿಸಿದ್ದು, ಅಥವಾ ಇನ್ನೇನ್ ಕರಿಬೇಕೋ ಗೊತ್ತಿಲ್ಲ, ಈ ಶಕ್ತಿ. ಇದು ಸದ್ಗುರುಗಳ ಸಾನ್ನಿಧ್ಯದಲ್ಲೂ ಆಯ್ತು. ಹೌದು, ಖಂಡಿತ ಭಾವನೆಗಳಿದ್ವು. ಆದ್ರೆ ಸದ್ಗುರುಗಳನ್ನ ಇಷ್ಟು ವಿಸ್ತಾರವಾಗಿ ಅನುಭವಿಸೋದು, ಸದ್ಗುರುನೇ ಈ ನಿಶ್ಶಬ್ದ, ಸದ್ಗುರುನೇ ಈ ನಿಶ್ಚಲತೆ, ಸದ್ಗುರುನೇ ಈ ಅರಿವು, ಸದ್ಗುರುನೇ ಎಲ್ಲಾನು. ನಿಜವಾಗ್ಲೂ ಅವರೇ ಎಲ್ಲ. ಅವರು ಇದಲ್ಲ ಅನ್ನೋವಂಥದ್ದು ಯಾವುದೂ ಇಲ್ಲ. ಅವರೇ ಎಲ್ಲ. ನಾವೇನಾಗಿದ್ದೀವೋ, ಏನನ್ನ ಅನುಭವಿಸ್ತಿದೀವೋ ಅದೆಲ್ಲ ಅವರೇ ಅಷ್ಟೇ. ಸದ್ಗುರು ನನಗೆ ಶೂನ್ಯ ಇನಿಷಿಯೇಟರ್ ಆಗಿ ದೀಕ್ಷೆ ತಗೊಳ್ಳೋಕೆ ಹೇಳಿದ್ರು. ನಾನು ಅಲ್ಲಿ ಕೂತಾಗ ಸದ್ಗುರುಗಳ ಕಾರ್ಯಕ್ರಮಗಳಿಗೆ ಸಾಧನವಾಗಬಲ್ಲೆ ಅಂದ್ರೆ ಅದಕ್ಕಿಂತ ಹೆಚ್ಚು ಇನ್ನೇನು ಕೇಳಲಿ. ನನ್ನ ಗುರುವಿನ ಸೇವೆಯಲ್ಲಿರೋದು ಮತ್ತೆ ಅವರ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗೋದು, ಇದಕ್ಕಿಂತ ದೊಡ್ಡದು, ಇದಕ್ಕಿಂತ ಮಿಗಿಲಾದ್ದು ಇನ್ಯಾವುದಿದೆ? ಜೀವನದಲ್ಲಿ ಇಂತಹ ಪರಿವರ್ತನೆ ಕೂಡ ಸಾಧ್ಯ ಅನ್ನೋ ಅರಿವು ನನಗಿರಲಿಲ್ಲ. ಒಬ್ಬ ಶಿಷ್ಯಳಾಗಿ ಮತ್ತೆ ಯಾವುದೇ ಆಧ್ಯಾತ್ಮಿಕ ಹಿನ್ನೆಲೆ ಇಲ್ಲದ ವ್ಯಕ್ತಿಯಾಗಿ ಇದು ನನಗೆ ಸಾಧ್ಯ ಆಗಿದೆ ಅಂದ್ರೆ ಇದು ಯಾರಿಗಾದ್ರೂ ಸಾಧ್ಯ? ಸದ್ಗುರು ಹೇಳೋ ಹಾಗೆ ಎಲ್ಲವೂ ನಿಶ್ಶಬ್ದದಿಂದಲೇ ಹುಟ್ಟೋದು. ನಾವು ಆ ಆಯಾಮವನ್ನ ಅನ್ವೇಷಿಸಲಿಲ್ಲ ಅಂದ್ರೆ, ನಾವು ನಿಶ್ಶಬ್ದವನ್ನ ಮಿಸ್ ಮಾಡಿದ್ರೆ ಜೀವನವನ್ನೇ ಮಿಸ್ ಮಾಡ್ತೀವಿ. ಪ್ರತಿಯೊಬ್ಬರೂ ಸಹ ಇದನ್ನ ಅನುಭವಿಸ್ಬೇಕು ಅಂತ ನಾನು ಆಶಿಸ್ತೀನಿ. ನಾನು ನೋಡಿದ ಹಾಗೆ ಸದ್ಗುರುಗಳ ಪೂರ್ತಿ ಜೀವನ ಹಾಗೂ ಕೆಲಸ
ಜನರನ್ನ ಈ ಸ್ಥಿತಿಗೆ ತರೋದಕ್ಕೆ ಮೀಸಲಾಗಿದೆ. ಮಾನವ ಕುಲಕ್ಕೆ ಈ ಅರಿವನ್ನ ಮೂಡಿಸೋದು ಮತ್ತೆ ಅವರ ನಿಜವಾದ ಸಾಮರ್ಥ್ಯ ಏನು ಅಂತ ಮನವರಿಕೆ ಮಾಡಿಸೋದಕ್ಕಿಂತ ಮಿಗಿಲಾದ್ದು ಅವರ ಪಾಲಿಗೆ ಯಾವುದೂ ಇಲ್ಲ ಅಂತ ನನ್ಗನ್ಸತ್ತೆ. ನಾನು ಸೈಲೆನ್ಸ್‌ನಲ್ಲಿ ಇದ್ದು 5 ವರ್ಷಗಳಾಗಿವೆ. ಇನ್ನೂ ಸೈಲೆನ್ಸ್‌ನಲ್ಲೇ ಮುಂದುವರಿತೀನಿ. ಎಲ್ಲಿವರೆಗೆ ಅಂತ ಅವರಿಗೆ ಮಾತ್ರ ಗೊತ್ತು. ಅದು ಅವರಿಗೆ ಬಿಟ್ಟಿದ್ದು. ಅವ್ರೇನ್ ಹೇಳ್ತಾರೋ ಅದನ್ನ ಪಾಲಿಸ್ತೀನಿ.